ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ರೆಡಿಯಾಗಿ ನಾವು ಹೊರಟಿದ್ದೆ ಜಿಮ್ ಕಡೆಗೆ. ಆಟೋ ಎತ್ಕೊಂಡು ನಂಗೆ ಹೊರಟಿದೆ. ನಾವು ಸೀದಾ ನನ್ನ ತಮ್ಮನ್ನ ಕರ್ಕೊಂಡು ಹಂಗೆ ಜಿಮ್ ಹೋಗೋದ ಅಂತ. ಡೈಲಿ ಜಿಮ್ಮಿಗೆ 5 ಗಂಟೆ ಹೋಗ್ತಾಯಿದ್ವಿ, ಆದರೆ ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು, 6 ಗಂಟೆ ಆಯಿತು. ಅಂತೂ ನನ್ನ ತಮ್ಮ ಬಂದ ತಕ್ಷಣ ಬೈದ, ಯಾಕಂದರೆ ಇವತ್ತಿಷ್ಟು ಲೇಟು ಅಂತ. ಅಂತೂ ಫೈನಲಿ ಜಿಮ್ಮಿಗೆ ಬಂದು ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಬಾಡಿ ಫ್ರೀ ಮಾಡು ಅಂತಂದರೆ ನನ್ನ ಮಗ ಆ ಕಡೆ ಈ ಕಡೆ ನಡಾಡ್ಸ್ಕೊಂಡು ನಿಂತಿದ್ದ. ಜೊತೆಗೆ ನಮ್ಮ ಫ್ರೆಂಡ್ ಪ್ರಜು ಅವನು ಪುಲಪ್ಸ್ ಮಾಡ್ತಾ ನೋಡ್ತಿದ್ದಂಗೆ ನೀನು ಅವನದಾದ್ಮೇಲೆ ನೆಕ್ಸ್ಟ್ ನಾನು ಪುಲಪ್ಸ್ ಮಾಡಿಸ್ಕೊಂಡು ಶೋಲ್ಡ್ರಿಗೆ ಅಂತ ಮುಂದೆ ವರ್ಕೌಟ್ ಮಾಡಿಸ್ತಾ ಇದ್ದೆ. ಊಟ ಅಂತಂದರೆ ಕೈ ನೋವು ಕಾಲು ನೋವು ಅಂತ ನಾಟಕನೇ ಹೇಳ್ತೀನಿ. ಅಣ್ಣ ನಿನ್ನೆ ಬೆನ್ನಿಗೆಲ್ಲ ನೋವು ಕಣ, ನೆಕ್ಸ್ಟ್ ವರ್ಕೌಟ್ ಮಾಡಬೇಕು ಅಂತ. ಆಹಾ ಕಾಲು ನೋಡು, ಕಾಲು ಚಿಕನ್ ಲೆಗ್ ಪೀಸ್. ಹಂಗೆ ನನ್ನ ತಮ್ಮಂಗೆ ಬಾರ್ಬಲ್ ಫ್ರೈಡ್ ರೈಸ್ ಮಾಡಿಕೊಂಡು ಜೊತೆಗೆ ಹಂಗೆ ಅವನ ಜೊತೆ ಸೇರ್ಕೊಂಡು ನಾವು ಒಂದು ಬಾರ್ಬಲ್ ಫ್ರೈಡ್ ರೈಸ್ ಮಾಡಿಕೊಂಡು ಇಲ್ಲಿ ನೋಡಿದ್ರೆ ಇವನು ಟ್ರೈ ಶಿಪ್ಸ್ಗೆ ಕೇಬಲ್ ಮಾಡ್ತಾವನೆ. ಡೈಲಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ನಡೆದಿದೆ. ನಮ್ಮ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದು 2 ಬಾಳೆಹಣ್ಣು ತಿನ್ಕೊಂಡು ರೆಸ್ಟ್ ಮಾಡೋಕ್ಕೆ ಅಂತ ಕೂತ್ಕೊತಾ ಇದ್ದೀನಿ. ಸುಮ್ಮನೆ ಕೂತಿದ್ದವನಿಗೆ ಬೇಜಾರಾಯಿತು ಅಂತ ಹೋಗಿ ನಾನು ಹೆಂಡ್ತಿಗೆ ಸ್ವಲ್ಪ ರೇಗಿಸ್ಕೊಂಡು ಕೂತೆ. ಅಕ್ಕ ಮುನ್ಸ್ಕೊಂಡ್ಬಿಟ್ಟಿದ್ಲು. ಸರಿ ಬಾರಿ ಬಟ್ಟೆ ಕೊಡಿಸಿ ಅಂದ ತಕ್ಷಣ ಒಪ್ಕೊಂಡ್ಲು. ಅಕ್ಕ ನನಗಿಂತ ಬೇಗ ಇದ್ದು ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಗ್ಬಿಟ್ಲು. ಹೋಗಿ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡಿಕೊಂಡು ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಬಂದಿದ್ದ. ಆಚೆಗೆ ಬಂದಳು. ಸಿಟಿ ಹೋದ ಅನ್ಕೊತಿದ್ದೊಳಗೆ ನಡಿ ಹಂಗೆ ಬುಗದ್ಗಡೆ ದೇವಸ್ಥಾನಕ್ಕೆ ಕೊಟ್ಟು ಬರೋದ ಅಂತಂದ್ಲು. ಸರಿ ಬಮ್ಮ ಅಂತ ಹೆಂಗಿದ್ರು ಹೊರಟಿದ್ವಿ ಅಂದ್ಬಿಟ್ಟು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ. ಹೋಗ್ತಾ ದಾರಿಯಲ್ಲಿ ಹಂಗೆ ಚಿಕನ್ ಹೋಗ್ಬಿಟ್ಟು ಇನ್ನೂ ಚಿಕನ್ ಬೇಕು ಅಂದ್ಲು. ಸರಿ ಹೋಗ್ತಾ ತೊಗೊಳೋಣ ಬಿಡು ಅಂದ್ಬಿಟ್ಟು ಸುಮ್ಮನಾದ್ವಿ. ಕೈ ಕಾಲು ತೊಳ್ಕೊಂಡ್ವಿ. ಬೋರಲ್ಲಿ ಪಂಪ್ ಹೊಡಿಯೋಕೆ ಕಾಲು ತೊಳ್ಕೊತೀನಿ ಅಂತಂತಂದರೆ ಅಕ್ಕ ಪಂಪ್ ಹೊಡೀರಿ ಅಂತಾರೆ. ಅವಳೇ ಅಲ್ಲಾಡ್ತಾ ನಿಂತಿದ್ಲು. ಹಾಗೆ ಹೋಗಿ ದೇವ್ರ ಪಾದಕ್ಕೆ ಒಂದು ನಮಸ್ಕಾರ ಮಾಡ್ಕೊಂಡು ನಾನು ಹೆಂಡ್ತಿನೂ ಅಷ್ಟನ್ನ ಕುಂಕುಮ ಇಟ್ಕೊಂಡು ಹಂಗೆ ಸೀದಾ ನೆಕ್ಸ್ಟ್ ಹೋಗಿದ್ದೆ ದೇವಸ್ಥಾನದ ಒಳಗಡೆ. ಫೈನಲಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಒಂದು 2 ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದು ಆರಾಮಾಗಿ ಕೂತಿದ್ದೀವಿ. ಮನಸ್ಸಿಗೆ ಏನೋ ಒಂಥರ ಆಗಲ್ಲ ದೇವಸ್ಥಾನಕ್ಕೆ ಬಂದು. ನಾವು ನನ್ನ ಹೆಂಡ್ತಿಗೆ ಯಾಕೆ ಪದೇ ನಗು ಅಂತಂದರೆ ಅವಳಿಗೆ ಅಲ್ಲಿ ಕ್ಲಿಪ್ ಹಾಕ್ಸೋರೆ. ಮೊದಲು ಅಲ್ಲೆಲ್ಲ ನೋವು ಅಂದ್ರೆ ನಗು ಅಂದರೆ ನಗ್ತಾನೇ ಇರಲಿಲ್ಲ. ಅದಕ್ಕೆ ಅವಾಗ ಸ್ವಲ್ಪ ಚುಡಾಯಿಸ್ತಾ ಇರ್ತೀವಿ. ನಾವು ಹಂಗೆ ಸಿಟಿ ಕಡೆ ಹೋಗಿ ಮಾರ್ಕೆಟ್ಗೆ ಹೋಗಿ ನಮ್ಗೆ ಚುರುಮುರಿ ಐಟಮ್ ಬೇಕಿತ್ತು ತೊಗೊಂಡು ಸೀದಾ ನಮ್ಮ ಪಯಣ ನಡೆಸಿದೆ ಚಾಮುಂಡಿ ಬೆಟ್ಟ ದೇವಸ್ಥಾನದ ಕಡೆಗೆ. ಹಂಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದಾಸ ಒಂದೊಂದು ಊಟ ಮಾಡಿ ಸುಮಾರು ದಿನ ಆಗಿತ್ತು ಅಂತ ಬಾ ನಡಿ ಹೋಗಿ ಊಟ ಪ್ರಸಾದ ತೊಗೊಬರೋಣ ಅಂತ ಬಂದ್ವಿ. ಹಾಗೆ ನಮ್ಮ ಆಂಟಿ ಸಿಕ್ಕಿದ್ರು ಮಾತಾಡ್ಕೊಂಡು ಬಂದ್ವಿ. ಅಕ್ಕ ಕಬ್ಬನ್ ಜ್ಯೂಸ್ ಕುಡಿತಾಳೆ. ಹಿಂದೆ ಅವ್ರ ಅಣ್ಣ ಮಚ್ಚಿಡ್ಕೊಂಡು ನಿಂತವನೇ ಇವಳು ಕಬ್ಬನ್ ಜ್ಯೂಸ್ ಲೋಟ ಹಿಡ್ಕೊಂಡು ಕೂತಾಳೆ. ಹೋಗು ವ್ಯಾಪಾರ ಮಾಡೋಗು. ಒಳ್ಳೆ ಬಸ್ರಿ ಅಂದಿ ಬಂದಂಗೆ ಬರ್ತಾ ಇದೆಯಲ್ಲೋ. ಸರಿ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಹೆಂಗೆ ಜೊತೆಗೆ ನಮ್ಮ ಮುದಣ್ಣನು ಬರ್ತೀನಿ ಅಂತಂದ. ಬಾಪ ಅಂತ ಅವನು ಡ್ರಾಪ್ ಮಾಡಿದ್ವಿ. ಬೇಜಾರಾಯ್ತೈತೆ ಆದರೂ ಹೋದ ಅಂತಂದ್ಲು. ಹಂಗೆ 6 ಮನೆ ಹತ್ರ ಕರ್ಕೊಂಡು ತಿನ್ನಿಸ್ದೆ. ಆನೆಗಳು ಬಂದವು. ಆನೆಗಳೆಲ್ಲ ನೋಡಿಕೊಂಡು ಹಂಗೆ ಸೀದಾ ನೆಕ್ಸ್ಟು ಇದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದೆ ಮಧುಶಾಹಿ ಚಾಟ್ ಸೆಂಟರ್. ನಾನು ಯಾವಾಗಲೇ ಬಂದರೂ ಇಲ್ಲೇ ತಿನ್ನೋದು. ರಾಜಕಮಲ್ ಟಾಕೀಸ್ ಪಕ್ಕದಲ್ಲೇ ಇದೆ ಇದು ಮಧುಶಾಹಿ ಸಮೋಸ ಸೆಂಟರ್ ಅಂತ. ಸೊ ನಮ್ಮ ಇವತ್ತಿನ ವ್ಲಾಗ್ ಇಷ್ಟಿತ್ತು. ಪೂರ್ತಿ ವ್ಲಾಗ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲೈಕ್ ಮಾಡಿ. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ. ಶುಭವಾಗಲಿ. ಶುಭರಾತ್ರಿ.